ಸಮಂತಾ ಅವರು ರಾಜ್ ನಿಧಿಮೋರ್ ಅವರನ್ನ ಮದುವೆಯಾದ ಬಳಿಕ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಸಮಂತಾ ಅವರು ಹೆಸರನ್ನ ಬದಲಾಯಿಸಿಕೊಂಡಿದ್ದಾರಾ? ಬನ್ನಿ ನೋಡೋಣ. ಮದುವೆಯ ನಂತರ ಮಹಿಳೆಯರು ತಮ್ಮ ಮನೆತನದ ಹೆಸರುಗಳನ್ನ ಬದಲಾಯಿಸಿಕೊಳ್ಳೋದು ವಾಡಿಕೆ. ಅನೇಕರು ಆ ಪ್ರವೃತ್ತಿಯನ್ನು ಅನುಸರಿಸ್ತಾ ಇದ್ರು. ಈಗಿನ ಕಾಲದಲ್ಲೂ ಕೂಡ ಕೆಲವು ಮಹಿಳೆಯರು ತಮ್ಮ ಹೆಸರಿನ ಕೊನೆಯಲ್ಲಿ ತಮ್ಮ ಗಂಡನ ಮನೆತನದ ಹೆಸರನ್ನ ಸೇರಿಸಿಕೊಳ್ತಾ ಇದ್ದಾರೆ. ಇದೀಗ ಬಾಲಿವುಡ್ ನಟಿ ಸಮಂತಾ ಋತುಪ್ರಭು ಏನ್ ಮಾಡ್ತಾರೆ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡಿದೆ. ಸಮಂತಾ ಅವರ ಮೊದಲ ಮದುವೆ ಅಕ್ಕಿನೇನಿ ನಾಗಚೈತನ್ಯ ಅವರೊಂದಿಗೆ. ಆ ಮದುವೆಯ ಬಳಿಕ ಚಲನಚಿತ್ರಗಳ ಶೀರ್ಷಿಕೆ ಕಾರ್ಡ್ಗಳಲ್ಲಿ ಸಮಂತಾ ಬದಲಿಗೆ ಸಮಂತಾ ಅಕ್ಕಿನೇನಿಯನ್ನ ಬಳಸಲಾಗ್ತಾ ಇದ್ದ ಸಂದರ್ಭಗಳಿವೆ. ಅಷ್ಟೇ ಅಲ್ಲ, ಅವರು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಹೆಸರನ್ನ ಸಮಂತಾ ಅಕ್ಕಿನೇನಿ ಅಂತ ಬದಲಾಯಿಸಿಕೊಂಡಿದ್ರು. ನಾಗಚೈತನ್ಯ ಅವರಿಂದ ವಿಚ್ಛೇದನ ಪಡೆಯುವ ಕೆಲವು ದಿನಗಳ ಮೊದಲು, ಅಂದ್ರೆ ಬೇರೆಯಾಗಲು ನಿರ್ಧರಿಸಿದ ನಂತರ, ಸಮಂತಾ ತಮ್ಮ ಹೆಸರಿನ ಕೊನೆಯಿಂದ ಅಕ್ಕಿನೇನಿ ಪದವನ್ನ ಕೈಬಿಟ್ರು. ಅದಕ್ಕಾಗಿಯೇ ಬ್ರೇಕಪ್ ಸುದ್ದಿ ಹೊರಬಂದಿತ್ತು. ವಿಚ್ಛೇದನದ ಘೋಷಣೆಯ ನಂತರ ಅವರು ತಮ್ಮ ಹೆಸರನ್ನ ಸಮಂತಾ ಋತುಪ್ರಭು ಅಂತ ಬದಲಾಯಿಸಿಕೊಂಡ್ರು. ಸಮಂತಾ ಡಿಸೆಂಬರ್ 2025ರಲ್ಲಿ ನಿರ್ದೇಶಕ ರಾಜ್ ನಿಧಿಮೋರ್ ಅವರನ್ನ ಮದುವೆಯಾದ್ರು. ಅದಾದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹೆಸರು ಬದಲಾಗಲಿಲ್ಲ ಮತ್ತು ಅವರು ಚಿತ್ರದ ಶೀರ್ಷಿಕೆ ಕಾರ್ಡ್ನಲ್ಲಿ ಏನನ್ನಾದ್ರೂ ಬದಲಾಯಿಸ್ತಾರೆಯೇ ಅಂತ ಹೇಳಿ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರ ಪತಿ ರಾಜ್ ನಿಧಿಮೋರ್ ಸೃಜನಶೀಲ ನಿರ್ದೇಶಕರು ಮತ್ತು ಸಮಂತಾ ಪ್ರಸ್ತುತ ನಟಿಸ್ತಾ ಇರುವಂತ ಮಾ ಇಂತಿ ಬಂಗಾರಂ ಚಿತ್ರದ ನಿರ್ಮಾಪಕರು ಹೌದು. ಮತ್ತು ಟೈಟಲ್ ಕಾರ್ಡ್ನಲ್ಲಿ ಸಮಂತಾ ಹೆಸರು ಕಾಣಿಸ್ಕೊಳ್ತಾ ಇದೆಯೇ ಅಥವಾ ಅದು ಸಮಂತಾ ನಿಧಿಮೋರ್ ಆಗಿರ್ತೀಯೇ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಈ ಚಿತ್ರದಲ್ಲಿ ದೂತ್ ಪೇಡ ದಿಗಂತ್ ಇದ್ದಾರೆ. ಇವರ ಪಾತ್ರ ಹೇಗೆ ಇರುತ್ತೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಕಣ್ಣಿಗೆ ಗ್ಲಾಸ್ ಹಾಕಿದ್ದಾರೆ, ಫಾರ್ಮಲ್ ಡ್ರೆಸ್ ತೊಟ್ಟಿದ್ದಾರೆ. ಸಮಂತಾ ಋತುಪ್ರಭು ಮತ್ತು ದಿಗಂತ್ ಈ ಚಿತ್ರದಲ್ಲಿ ಗಂಡ ಹೆಂಡತಿ ಪಾತ್ರವನ್ನೇ ಮಾಡಿದ್ದಾರೆ. ಲವ್ಲಿ ಕಪಲ್ ರೀತಿನೇ ಕಾಣಿಸ್ತಾರೆ. ಆದ್ರೆ ಸಮಂತಾ ಋತುಪ್ರಭು ಇಲ್ಲಿ ವೈಲೆಂಟ್ ರೋಲ್ ಮಾಡಿದ್ದಾರೆ. ಹಾಗಾಗಿಯೇ ಟೀಸರ್ ಅಲ್ಲಿ ಸಮಂತಾ ಪಾತ್ರವೇ ಹೈಲೈಟ್ ಆಗಿದೆ. ಮಾ ಇಂತಿ ಬಂಗಾರಂ ಚಿತ್ರದ ಟೀಸರ್ ಅಲ್ಲಿ ದಿಗಂತ್ ಕೂಡ ಇದ್ದಾರೆ. ಬಸ್ನಿಂದ ಇಳಿದು ಬರೋ ದೃಶ್ಯದಲ್ಲಿ ದಿಗಂತ್ ಕಾಣಿಸ್ತಾರೆ. ರೊಮ್ಯಾಂಟಿಕ್ ಆಗಿ ಮಾತನಾಡೋ ದೃಶ್ಯವೂ ಇಲ್ಲಿದೆ.